ಅವಲಕ್ಕಿಯಲ್ಲಿ ತುಂಬ ಫೈಬರ್ ಇದೆ, ಹಾಗೆ ಇದು ಮೋರ್ ನ್ಯೂಟ್ರಿಷಿಯಸ್. ಈ ಅವಲಕ್ಕಿನ ಬಳಸಿ ಬ್ರೇಕ್ಫಾಸ್ಟ್ ಆಗಲಿ ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಆಗಲಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ನಮಸ್ತೆ ಫ್ರೆಂಡ್ಸ್, ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಶೇರ್ ಮಾಡ್ತಾ ಇರೋದು ಅವಲಕ್ಕಿ ಮತ್ತು ರವೆ ಬಳಸಿ ಅವಲಕ್ಕಿ ರವೆ ಖಾರ ಉಂಡೆ, ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ಇವಾಗ ಸ್ಟಾರ್ಟ್ ಮಾಡೋಣ. ಈ ಅವಲಕ್ಕಿ ಖಾರ ಉಂಡೆಗೆ ನಾನು ಇಷ್ಟು ಬಟ್ಲಲ್ಲಿ ಒಂದು ಬಟ್ಲು ಅವಲಕ್ಕಿ ತೊಗೊಂಡಿದ್ದೀನಿ. ಪೋಹಾ ಅವಲಕ್ಕಿ ಅಂತಾರಲ್ಲ, ಅದನ್ನು ತೊಗೊಂಡಿದ್ದೀನಿ. ಗಟ್ಟಿ ಅವಲಕ್ಕಿನೂ ತೊಗೊಳ್ಬೋದು, ತುಂಬ ಏನು ಡಿಫ್ರೆನ್ಸ್ ಆಗೋಲ್ಲ. ಇದನ್ನು ತುಂಬ ಚೆನ್ನಾಗಿ ಹುರ್ಕೊಳ್ಬೇಕೀಗ. ಚೆನ್ನಾಗೇ ರೋಸ್ಟ್ ಮಾಡ್ಕೊಳ್ಬೇಕು, ಫೈನ್ ರೋಸ್ಟ್. ಇವಾಗ ಅವಲಕ್ಕಿ ಚೆನ್ನಾಗಿ ರೋಸ್ಟಾಗಿ ಹುರ್ಕೊಂಡಿದ್ದೀನಿ. ಅಷ್ಟೇ ಪ್ರಮಾಣದಲ್ಲಿ ರವೆ, ಅವಲಕ್ಕಿ ಎಷ್ಟು ತೊಗೊಂಡಿದ್ದೀನೋ ಅಷ್ಟೇ ಪ್ರಮಾಣದಲ್ಲಿ ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ. ಮೀಡಿಯಮ್ ರವೆ ಬರುತ್ತಲ್ಲ, ಅದು ತೊಗೊಳ್ಬೇಕು. ಅದನ್ನು ಚೆನ್ನಾಗಿ ಉಪ್ಪಿಟ್ಟಿಗೆ ಹುರ್ಕೊಳ್ತೀವಲ್ಲ, ಆ ಥರ ಹುರ್ಕೊಳ್ಬೇಕು. ರವೆನ ಹುರಿದು ಒಂದು ಕಂಟೈನರಲ್ಲಿ ಹಾಕ್ಕೊಂಡಿದ್ದೀನಿ. ಅವಲಕ್ಕಿನ ಹುರ್ಕೊಂಡಿದ್ನಲ್ಲ, ಅದನ್ನು ಪುಡಿ ಮಾಡಿಕೊಂಡು ಫೈನ್ ಪೌಡ್ರ್ ಮಾಡ್ಕೋಬೇಕು. ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದಕ್ಕಿವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಶುಂಠಿ, ಹಸಿಮೆಣಸಿನ್ಕಾಯಿ ಸ್ವಲ್ಪ, ಮತ್ತು ಈರುಳ್ಳಿ, ಒಂದು ಈರುಳ್ಳಿನ ಹಾಕ್ತಾಯಿದ್ದೀನಿ. ಇಲ್ಲಿ ತುರಿದಿಟ್ಕೊಂಡಿರೋ ಕ್ಯಾರೆಟ್, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕ್ಯಾಪ್ಸಿಕಮ್ ಮತ್ತು ಬಟಾಣಿಗೆ ರೀಪ್ಲೇಸ್ಮೆಂಟು ಬೇಕಾದರೆ ಮೊಳಕೆ ಕಟ್ಟಿರೋ ಹೆಸರು ಕಾಳನ್ನು ತೊಗೊಳ್ಬೋದು. ಸ್ವಲ್ಪ ಜೀರಿಗೆ, ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಮತ್ತು ಸಬ್ಸಿಗೆ ಸೊಪ್ಪು ಸ್ವಲ್ಪ, ಅದನ್ನು ಸಣ್ಣದಾಗಿ ಕಟ್ ಮಾಡಿಟ್ಟಿರೋದು. ಕೊತ್ತಂಬರಿ ಸೊಪ್ಪು, ಅದನ್ನು ಅಷ್ಟೇ. 1 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಮಿಶ್ರಣಕ್ಕೆ ಇವಾಗ ಸ್ವಲ್ಪ ನೀರು ಕುದಿಸಿ ಇಟ್ಕೊಂಡಿರೋ ಬಿಸಿ ಬಿಸಿ ನೀರನ್ನು ಹಾಕಿ ಕಲಿಸ್ಬೇಕು. ನೀರನ್ನು ನೋಡಿಕೊಂಡು ಹಾಕಬೇಕು. ಸ್ವಲ್ಪ ಗಟ್ಟಿಯಾಗಿ ಹಿಟ್ಟು ಬರೋಷ್ಟು, ಉಂಡೆ ಕಟ್ಟೋದಕ್ಕೆ ಬರೋಷ್ಟು ಹದ ನೋಡಿಕೊಂಡು ನೀರನ್ನು ಹಾಕ್ಕೋಬೇಕಾಗುತ್ತೆ. ಇದನ್ನ ಇವಾಗ 5 ನಿಮಿಷ ಮುಚ್ಚಿಡ್ತಾ ಇದ್ದೀನಿ. ಅದು ಚೆನ್ನಾಗಿ ಸೆಟ್ ಆಗುತ್ತೆ ಮುಚ್ಚಿಡೋದ್ರಿಂದ. ಇವಾಗ 10 ನಿಮಿಷ ಸೆಟ್ ಆಗೋದಕ್ಕೆ ಬಿಟ್ಟಿದ್ದೆ. ಕರೆಕ್ಟಾಗಿ ಹಿಟ್ಟು ರೆಡಿ ಆಯಿತು. ಈ ಹದಕ್ಕಿದೆ. ಸ್ವಲ್ಪ ಗಟ್ಟಿಯಾಗೇ ಇರಬೇಕು, ತುಂಬ ಮೆತ್ತಗಿದ್ರೂ ಚೆನ್ನಾಗಿರಲ್ಲ. ಇವಾಗ ಇದನ್ನು ಉಂಡೆ ಮಾಡ್ಕೊಳ್ಳೋಣ. ಈ ಸ್ಟೇಜಲ್ಲಿ ಉಪ್ಪು ಎಲ್ಲ ಟೇಸ್ಟ್ ನೋಡಿ ಆ್ಯಡ್ ಮಾಡ್ಕೊಳ್ಬೋದು, ಸಾಲದೇ ಇದ್ದರೆ. ಇಷ್ಟು ದಪ್ಪ ಉಂಡೆ ಮಾಡ್ಕೊಳ್ತೀನಿ. ಈ ತಿಂಡಿನಲ್ಲಿ ತುಂಬ ತರಕಾರಿಗಳು ಎಲ್ಲ ಇರೋದ್ರಿಂದ, ಕಾಳು, ಇದೊಂದು ಕಂಪ್ಲೀಟ್ ಫುಡ್ ಅಂತಲೇ ಹೇಳ್ಬೋದು. ಡಯಾಬಿಟಿಕ್ ಪೇಷಂಟ್ಸ್ಗೆ ಇದು ಒಳ್ಳೆ ಬ್ರೇಕ್ಫಾಸ್ಟ್ ಆಗುತ್ತೆ. ಅವಲಕ್ಕಿಯೂ ತುಂಬ ಒಳ್ಳೆಯದಾದ್ರಿಂದ, ಹೈ ಫೈಬರ್ ಎಲ್ಲ ಇರೋದ್ರಿಂದ ಡಯಾಬಿಟಿಕ್ ಪೇಷಂಟ್ಸ್ಗೆ ಬೆಸ್ಟ್ ಬ್ರೇಕ್ಫಾಸ್ಟು ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಎರಡಕ್ಕೂ ಮಾಡ್ಕೊಳ್ಬೋದು ಇದನ್ನು. ಆಮೇಲೆ ಇದು ತುಂಬ ಫಾಸ್ಟಾಗೂ ರೆಡಿ ಆಗುತ್ತೆ. ನೀವು ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಇವಾಗ ಈ ಉಂಡೆಗಳನ್ನು 1/4 ಗಂಟೆ ಹಬೆನಲ್ಲಿ ಬೇಯಿಸಬೇಕಾಗುತ್ತೆ, ಇಡ್ಲಿ ಥರ. ಇವಾಗ 15 ನಿಮಿಷ ಆಗಿದೆ. ಆಫ್ ಮಾಡ್ತಾಯಿದ್ದೀನಿ ಸ್ಟೌವ್ನ. ಸ್ವಲ್ಪ ಕೂಲ್ ಆದಮೇಲೆ ತೆಗೆಯೋಣ. ಇವಾಗ ಫೈನಲಾಗಿ ಒಂದು ಒಗ್ಗರಣೆ ಕೊಡೋಣ. ಎಣ್ಣೆ ಇಟ್ಟಿದ್ದೀನಿ ಬಾಣಲಿನಲ್ಲಿ. ಸಾಸಿವೆ ಹಾಕ್ತಾಯಿದ್ದೀನಿ. 1 ಟೀ ಸ್ಪೂನಷ್ಟು ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು. ಒಗ್ಗರಣೆ ಆಗಿದೆ. ಇವಾಗ ಒಂದೊಂದೇ ಉಂಡೆಗಳನ್ನು ಒಗ್ಗರಣೆನಲ್ಲಿ ಹಾಕೋಣ.
ಇದಾಯಿತು. ಇವಾಗ ಇದಕ್ಕೆ ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಅವಲಕ್ಕಿ, ರವೆ, ಖಾರ, ಉಂಡೆ, ಕಡುಬು, ಕಾಯಿ ಚಟ್ನಿ ಜೊತೆ ನಾನು ಸರ್ವ್ ಮಾಡಿದ್ದೀನಿ. ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ, ತುಂಬ ಮೃದುವಾಗಿರುತ್ತೆ. ಹೆಲ್ತಿ ಬ್ರೇಕ್ಫಾಸ್ಟ್, ನೀವು ಖಂಡಿತ ಟ್ರೈ ಮಾಡಲೇಬೇಕು. ಎಷ್ಟು ಸ್ಮೂತಾಗಿರುತ್ತೆ. ತರಕಾರಿಗಳೆಲ್ಲ ಇರೋದ್ರಿಂದ ತುಂಬ ನ್ಯೂಟ್ರಿಷಿಯಸ್ ಬ್ರೇಕ್ಫಾಸ್ಟ್ ಅಥವಾ ಈವ್ನಿಂಗ್ ಸ್ನ್ಯಾಕಾಗಿ ಇದನ್ನು ನೀವು ಮಾಡ್ಕೊಳ್ಬೋದು. ಯಾವುದಾದ್ರು ತಿಂಡಿ 5 ನಿಮಿಷದಲ್ಲಿ ರೆಡಿ ಮಾಡ್ಬೋದು ಅಂದರೆ ಅದು ಆಮ್ಲೆಟ್. ಎಗ್ ಹೊಡೆದು ಈರುಳ್ಳಿ, ಟೊಮೆಟೊ, ಉಪ್ಪು, ಮೆಣಸು ಹಾಕಿ ತವಾ ಮೇಲೆ ಹಾಕಿದರೆ ಆಯಿತು. 5 ನಿಮಿಷ ಸಾಕು, ಆಮ್ಲೆಟ್ ರೆಡಿ. ಇದು ಮೊಟ್ಟೆ ತಿನ್ನೋರ್ಗಾಯಿತು. ಆದರೆ ಮೊಟ್ಟೆ ತಿನ್ನದೇ ಇರೋರಿಗಾಗಿ ನಾನಿವತ್ತು ಎಗ್ಲೆಸ್ ಟೊಮೆಟೊ ಆಮ್ಲೆಟ್ ರೆಸಿಪಿನ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಕೇವಲ 10 ನಿಮಿಷ ಸಾಕು, ರೆಡಿ ಮಾಡಿಬಿಡ್ಬೋದು. ಈಗ ಸ್ಟಾರ್ಟ್ ಮಾಡೋಣ. ಎಗ್ಲೆಸ್ ಟೊಮೆಟೊ ಆಮ್ಲೆಟ್ಗೆ ತೊಗೊಂಡಿರೋ ಸಾಮಗ್ರಿಗಳನ್ನು ನೋಡ್ಕೊಳ್ಳಿ. ಮೊದಲಿಗೆ 1 ಬೌಲಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಬೋಂಡ ಬಜ್ಜಿಗೆಲ್ಲ ಬಳಸ್ತೀವಲ್ಲ ಆ ಕಡಲೆ ಹಿಟ್ಟನ್ನು ತೊಗೊಳ್ಳಿ. 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು. 1 ಬೌಲ್ ಕಡಲೆ ಹಿಟ್ಟಿಗೆ 3 ಟೊಮೆಟೊ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜಿಂದು. ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, 1 ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ. ಕ್ಯಾಪ್ಸಿಕಮ್, 1 ಕ್ಯಾಪ್ಸಿಕಮ್ನ ತುಂಬಾ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು. 1 ಕ್ಯಾರೆಟು ತುಂಬ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು. ಅಷ್ಟು ಸಣ್ಣಗೆ ಕಟ್ ಮಾಡೋಕ್ಕಾಗಲಿಲ್ಲ ಅಂದರೆ ತುರಿದು ಕೂಡ ಬಳಸ್ಬೋದು. ಹಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, 2 ಎಸಳು ಬೆಳ್ಳುಳ್ಳಿನ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ, ಯಾಕೆಂದರೆ ಇದನ್ನು ಟೊಮೆಟೊ ಜೊತೆ ರುಬ್ಕೊಳ್ಳೋದಕ್ಕೆ ಹಾಕೋಬೇಕಾಗತ್ತೆ. ಶುಂಠಿ, 1 ಇಂಚಷ್ಟು ಶುಂಠಿ, 4 ಹಸಿಮೆಣಸಿನ್ಕಾಯಿ, ಇದು ಹಚ್ಚಿಮೆಣಸಿನ ಪುಡಿ, 1 ಟೀ ಸ್ಪೂನಷ್ಟು ಜೀರಿಗೆ, ಉಪ್ಪು, ಎಣ್ಣೆ, ಸ್ವಲ್ಪ ಅಡಿಗೆ ಸೋಡಾ. ಈಗ ಮೊದಲಿಗೆ ಟೊಮೆಟೊಗಳನ್ನು ಈ ಥರ ಒಂದು 4 ಹೋಳು ಥರ ಮಾಡಿಕೊಂಡು ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ. ಮಿಕ್ಸಿನಲ್ಲಿ ಹಾಕ್ಕೊಳ್ಳೋಣ. ಇದ್ರ ಜೊತೆಗೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ. ನೀರು ಹಾಕೋದೇನು ಬೇಡ, ಟೊಮೆಟೊನಲ್ಲಿ ಬಿಟ್ಕೊಳ್ಳೋ ನೀರೇ ಸಾಕಾಗುತ್ತೆ. ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಈಗ ನುಣ್ಣಗೆ ರುಬ್ಕೊಂಡಿದ್ದೀನಿ. ಈ ಥರ ಫೈನ್ ಪೇಸ್ಟಾಗಿ ಮಾಡ್ಕೊಂಡಿದ್ದೀನಿ. ಈಗ ರುಬ್ಬಿರೋ ಈ ಟೊಮೆಟೊ ಮಿಶ್ರಣನ ಒಂದು ಬೌಲಲ್ಲಿ ತೆಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಕ್ಯಾರೆಟ್, ಕ್ಯಾಪ್ಸಿಕಮ್, ಜೀರಿಗೆ, ಉಪ್ಪು ನೋಡಿಕೊಂಡು ಹಾಕೋಣ. ಈಗ 1/4 ಟೀ ಸ್ಪೂನಷ್ಟು ಹಾಕಿದ್ದೀನಿ. ಹಸಿಮೆಣಸಿನ ಪುಡಿ ಸ್ವಲ್ಪ, 1/3 ಟೀ ಸ್ಪೂನಷ್ಟು. ಹಸಿಮೆಣಸಿನ್ಕಾಯಿ 4 ಹಾಕಿದ್ದೆ. ಅಡಿಗೆ ಸೋಡಾ 1 ಪಿಂಚ್. ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡೋಣ. ಅಡುಗೆ ಸೋಡಾ ಆ್ಯಕ್ಚುಲಿ ಆಪ್ಷನಲ್, ಬೇಡ ಅಂದರೆ ಸ್ಕಿಪ್ ಮಾಡಲೂಬೋದು. ಅಡುಗೆ ಸೋಡಾ ಹಾಕದೇ ಇದ್ದರೂ ಆಮ್ಲೆಟ್ ಚೆನ್ನಾಗೇ ಬರುತ್ತೆ. ಇನ್ನೂ ಹೆಚ್ಚು ಕ್ರಿಸ್ಪಿಯಾಗಿರುತ್ತೆ ಅಂತ ನಾನು 1 ಪಿಂಚಷ್ಟು ಇಲ್ಲಿ ಹಾಕಿದೆ. ಗಟ್ಟಿ ಇದೆ, ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಟೊಮೆಟೊ ರುಬ್ಬಿದ್ದು ಮಿಕ್ಸಿನಲ್ಲಿ ಇತ್ತಲ್ಲ, ಅದರದ್ದೆಲ್ಲ ಮೆತ್ಕೊಂಡಿರುತ್ತೆ ಸುಮಾರು, ಅದಕ್ಕೆ ನೀರು ಹಾಕ್ಕೊಂಡು ಕಲಿಸ್ಕೊಂಡೆ. ಆ್ಯಕ್ಚುಲಿ ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗೇ ಇದೆ. ಇನ್ನೊಂದು ಚೂರು ನೀರು ಸೇರಿಸ್ತೀನಿ ಅಷ್ಟೇ. ಇದು ಈಗ ಕರೆಕ್ಟಾಗಿದೆ. ಈಗ ಆಮ್ಲೆಟ್ ರೆಡಿ ಮಾಡ್ಕೊಳ್ಳೋಣ. ಈಗ ತವ ಬಿಸಿಯಾಗಿದೆ, ಚೂರು ಎಣ್ಣೆ ಹಾಕ್ತೀನಿ ಫಸ್ಟು. ಎಣ್ಣೆ ಹೆಚ್ಚಿನ ಎಣ್ಣೆನ ಟಿಶ್ಯೂ ಪೇಪರಲ್ಲಿ ಸ್ವಲ್ಪ ತೆಗೆದುಬಿಡಬೇಕು, ಒತ್ತಿ. ಇದನ್ನು ತುಂಬ ತೆಳ್ಳಗೆ ದೋಸೆ ಥರ ಏನು ಬೇಕಾಗಿಲ್ಲ, ಯಾಕೆಂದರೆ
ತರಕಾರಿ ಎಲ್ಲ ಹಾಕಿರೋದ್ರಿಂದ ಅಷ್ಟು ತೆಳ್ಳಗೆ ಬರಲ್ಲ ಇದು. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಬೇಕಾಗುತ್ತೆ. ಎಗ್ಲೆಸ್ ಟೊಮೆಟೊ ಆಮ್ಲೆಟ್ ಸಾಸ್ ಜೊತೆ ಸರ್ವ್ ಮಾಡಿದ್ದೀನಿ. ಅದಕ್ಕೆ ಸಾಸ್ ತುಂಬ ಚೆನ್ನಾಗಿ ಹೊಂದುತ್ತೆ. ಅದಕ್ಕೆ ನೆಂಚ್ಕೊಳ್ಳೋಕೆ ಬೇರೆ ಏನೂ ಮಾಡೋದು ಬೇಕಿಲ್ಲ, ಯಾಕೆಂದರೆ ಅದರಲ್ಲೇ ತರಕಾರಿ, ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಹಾಕಿರೋದ್ರಿಂದ ಸಾಸ್ ತುಂಬ ಚೆನ್ನಾಗಿ ಹೊಂದುತ್ತೆ.